ಸರ್ ಫ್ಯಾನ್ಸ್ ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಮಾಡೋರೆಲ್ಲ ಬೇವರ್ಸಿ ನನ್ನ ಮಕ್ಳು ಅವ್ರ ಬಗ್ಗೆ ನಾವೇನು ಹೇಳಕ್ ಆಗಲ್ಲ. ಇಷ್ಟ ಇರೋರು ಬಂದ್ ಸಿನಿಮಾ ನೋಡ್ತಾರೆ, ಇಷ್ಟ ಇರ್ತಾರೆ. ಅದ್ರಲ್ಲೇ ಗೊತ್ತಾಗ್ತದೆ ಡಿ ಬಾಸ್ ದೊಡ್ಡ ಅಭಿಮಾನಿ. ಹೌದು, ನಿಜಾನೇ ಅದಂತೂ ಖಂಡಿತ. ಸಿನಿಮಾ ಹೇಗ್ ಅನ್ಸ್ತು ಸರ್? ಸಿನಿಮಾ ಅಂತೂ ಸೂಪರ್ ಆಗಿದೆ. 100 ಡೇಸ್ ಅಂತಲೂ ಪಕ್ಕ ಓಡ್ಲೇಬೇಕಿದೆ, ಓಡುತ್ತೆ. ಆದ್ರೆ ಆಲ್ರೆಡಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೊರಗಡೆ ತುಂಬಾ ಕಾಂಟ್ರವರ್ಸಿಸ್ ನಡೀತಾ ಇದೆ, ತುಂಬಾ ಫೇಕ್ ರಿವ್ಯೂಸ್ ಎಲ್ಲ ಹೋಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಿ? ಕಾಂಟ್ರವರ್ಸಿ ಮಾಡೋರೆಲ್ಲ ಬೇವರ್ಸಿ ನನ್ನ ಮಕ್ಳು ಅವ್ರ ಬಗ್ಗೆ ನಾವೇನು ಹೇಳಕ್ ಆಗಲ್ಲ. ಇಷ್ಟ ಇರೋರು ಬಂದ್ ಸಿನಿಮಾ ನೋಡ್ತಾರೆ, ಇಷ್ಟ ಇರೋರು ಬಂದ್ ಮನೇಲಿ ಇರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಬಟ್ ಡಿ ಬಾಸ್ ಮೂವೀಸ್ ಅಂದ್ರೆ ಯಾವತ್ತೂ 100% ಅದು ಚೆನ್ನಾಗೇ ಇದ್ದೇ ಇರೋದ್ ಮೂವಿ. ಯಾವ್ದೇ ಕಾರಣಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕೋರು ನನ್ನ ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ನಾವೇನು ಮಾಡಕ್ಕಾಗಲ್ಲ. ಅವ್ರು ಹಂಗ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಈಗಾಗಲೇ ಉತ್ತರ ನೋಡಿದಾರೆ, ಇನ್ನೂ ಉತ್ತರ ಇದೆ. 100 ಡೇಸ್ ಆದ್ಮೇಲೆ ನಾವ್ ಇನ್ನೂ ತೋರಿಸ್ತೀವಿ ಒಬ್ರನ. ಅದಾದ್ಮೇಲೆ ಅದೇನ್ ಅನ್ಕೋತಾರ ಅನ್ಕೊಳ್ಳಿ, ಅದಕ್ಕೆ ನೋಡೇ ಬಿಡೋಣ. ಈಗ ರಿಯಲ್ ಲೈಫ್ ಅಲ್ಲಿ ಡಿ ಬಾಸ್ ಏನಾದ್ರು ರಿಯಲ್ ಆಗಿ ಪಾಲಿಟಿಕ್ಸ್ ಬಂದ್ರೆ ಅವಾಗ್ಲೂ ಇಷ್ಟೇ ಸಪೋರ್ಟ್ ಕೊಡ್ತೀರಾ? ಅವ್ರ 100% ಪಾಲಿಟಿಕ್ಸ್ ಬರೋದಿಲ್ಲ. ಅವ್ರು ಇರೋದೇ ಸಿನಿಮಾ ಇಂಡಸ್ಟ್ರಿಲಿ. ಅವ್ರು ಇರ್ಬೇಕಾದ್ರೆ ಯಾವತ್ತಿರೋ ಬಾಕ್ಸ್ ಆಫೀಸ್ ಅವ್ರಿಗೋಸ್ಕರ ಇರೋದು, ಅವ್ರಿಂದಾನೇ ಆಗೋದು. ಅದ್ ಬಿಟ್ರೆ ಯಾರ ಕೈಯಲ್ಲೂ ಆಗಲ್ಲ. ಅಷ್ಟೊಂದು ಯಾರ ಕೈಲೂ ಮಾಡಕ್ ಆಗಲ್ಲ. 100% ಇದಂತೂ. ಡಿ ಬಾಸ್ ಅಭಿಮಾನಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಆರಾಮಾಗಿ ಬಂದು ಸಿನಿಮಾ ನೋಡ್ಬಿಟ್ಟು ಹೋಗ್ರಿ. ಬಟ್ ಪೈರಸಿ ಮಾತ್ರ ಯಾವ್ದೇ ಕಾರಣಕ್ಕೂ ನಾವ್ ಅಲೋ ಮಾಡಲ್ಲ. ಯಾವ್ದೇ ನಟನ್ ಸಿನಿಮಾನೇ ಆಗಿದ್ರು ಅಷ್ಟೇ, ಪೈರಸಿನ ನಾವ್ ಅಲೋ ಮಾಡಲ್ಲ, ಅಲೋ ಮಾಡೋದು ಇಲ್ಲ. ಸೊ ಕನ್ನಡ ಸಿನಿಮಾನ ಹಾರೈಸಿ ಬೆಳೆಸಿ ಉಳಿಸಿ ಅಷ್ಟೇ ನಾವ್ ಹೇಳೋದು. ನಿಮ್ ಕೈಯಲ್ಲಿ ಅವಾಗಿಂದ ನನಗೆ ಬಹಳ ಖುಷಿ ಆಗಿದ್ದು ಏನಂದ್ರೆ ಬಾಸ್ ತಾನ್ ಬೆಳೆದು ತಮ್ಮವ್ರನ್ನ ಬೆಳೆಸೋ ಗುಣ. ಬಟ್ ಅದರಲ್ಲಿ ಏನಂದ್ರೆ ಹೊಸ ಕಲಾವಿದರನ್ನ ಹಾಕೊಂಡವ್ರೆ, ಹೊಸ ಅಂದ್ರೆ ಕನ್ಸ್ಕೊಂಡ್ಕೊಂಡು ಎಷ್ಟೋ ಜನ ಕನ್ಸ್ಕೊಂಡು ಗಿಚ್ಚಿಗಿಲ್ಗಿಲ್ಲ ಆಗಿರ್ಬೋದು, ಈ ಕಾಮಿಡಿ ಕಿಲಾಡಿ ಆಗಿರ್ಬೋದು, ಪ್ರತಿಯೊಬ್ಬರನ್ನ ಕರ್ಕೊಂಡು ಸಿನಿಮಾ ಮಾಡಿದ್ದಾರೆ ಮೇಡಮ್. ಅದು ಬಹಳ ಖುಷಿ ನೋಡಿ. ಯಾಕಂದ್ರೆ ನಮ್ಮಂತ ನಾನು ಕೂಡ ಕಲಾವಿದೇನೆ, ನಾನು ಸಣ್ಣ ಪುಟ್ಟ ಆಕ್ಟಿಂಗ್ ಮಾಡ್ತಾ ಇರ್ತೀನಿ. ನನಗೇನೋ ಆಸೆ ಅಂದ್ರೆ ನಮ್ದು ದೊಡ್ಡ ಸಿನಿಮಾ ಮಾಡೋಕಂತ ಆಸೆ ಇರ್ತದೆ ದೊಡ್ಡವ್ರ ಜೊತೆ. ಬಟ್ ಇಲ್ಲಿ ನೋಡಿದ ತಕ್ಷಣ ಏನನ್ಸ್ತು, ನಾವು ಏನಾದ್ರು ಮಾಡ್ಬೇಕು, ಈ ತರ ಅವಕಾಶ ಸಿಗುತ್ತಂದ್ರೆ ನಮ್ ಬಾಸ್ ಆಚೆ ಬರ್ಲೇಬೇಕು. ನಾವು ಹೊಸಬ್ರು ಬೆಳಿಬೇಕಂದ್ರೆ ಆ ಬಾಸ್ ಆಚೆ ಬರ್ಲೇಬೇಕು. ನೋಡೋಣ, ತಾಯಿ ಚಾಮುಂಡೇಶ್ವರಿ ಹೆಂಗಾದ್ರು ಮಾಡಿ ಕರ್ಸ್ತಾರಂತ ಆಸೆ ಇದೆ. ಡಿ ಬಾಸ್ ಯಾವ್ದಾದ್ರು ಡೈಲಾಗ್ ಹೇಳ್ತೀರಾ? ಡೈಲಾಗ್ ಹೇಳೋದು ಏನ್ ಬೇಡ ಮೇಡಮ್, ಯಾಕಂದ್ರೆ ಸಿನಿಮಾ ಆಲ್ರೆಡಿ ರೆಡಿ ಇದೆ. ಸಿನಿಮಾ ನೋಡಿ ಸಣ್ಣ ಡೈಲಾಗ್ ಯಾವ್ದಾದ್ರು, ನೀವು ಡಿ ಬಾಸ್ ಅಭಿಮಾನಿ ಅಂತ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಅಂದ್ರೆ ಬಿರುಗಾಳಿ ಬೀಸುತ್ತೆ. ಬಾಸ್ ಆಲ್ರೆಡಿ ಬಂದು ಧೂಳು ಎಬ್ಸ್ತಾ ಇದಾರೆ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ, ಬಂದು ಸಿನಿಮಾ ನೋಡಿ. ರಚನಾ ಮೇಡಮ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದಾರೆ ಮೇಡಮ್. ಅವ್ರು ನೋಡಿದ್ರೆ ಒಂದೊಂದ್ಸಾರಿ ರಚಿತಾ ಮೇಡಮ್ ನೋಡಿದಂಗೆ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ. ಅಷ್ಟು ಅವ್ರು ನೋಡಿದ್ರೆ ನನಗೆ ರಚಿತಾ ಮೇಡಮ್ ಕಾಣ್ತಾರ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ. ಇನ್ನೊಂದೇನಂದ್ರೆ ನಮ್ ಬಾಸು ಹಳಬ್ರು, ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಆಗಿರ್ಬೋದು, ಅಂಬರೀಶ್ ಅಪ್ಪಾಜಿ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವ್ರದ್ದು ಆಕ್ಟಿಂಗ್ ಮಾಡ್ತಾರೆ. ಅದು ಇನ್ನೂ ಖುಷಿ ಆಯ್ತು ನನಗೆ. ಯಾಕಂದ್ರೆ ಯಾರು ತೋರ್ಸಲ್ಲ ಮೇಡಮ್ ಹಳಬ್ರದ್ದು. ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ನೋಡಿ ಯಾರು ತೋರಿಸ್ತಾರೆ, ಆ ತರ ಸಿನಿಮಾದಲ್ಲಿ ಯಾರು ತೋರಿಸ್ತಾರೆ. ನಮ್ಮ ಬಾಸು ಪ್ರತಿಯೊಬ್ಬರು ತೋರಿಸ್ಬಿಡೋರು ಆಕ್ಟಿಂಗ್. ಅವ್ರು ಮಾಡೋ ಆಕ್ಟಿಂಗ್ ನೋಡಿದ್ರೆ ಸೈಕ್ ಮೇಡಮ್. ಯಾರ್ಯಾರು ಎಡಿಟ್ ಮಾಡಿ, ಅದು ಮಾಡಿ, ಇದು ಮಾಡಿ, ನಿಮ್ ಬಾಸ್ ಹಿಂಗಾಗವ್ರೆ. ಈ ಸಿನಿಮಾ ನೋಡ್ರಪ್ಪ, ಬಂದು ಸಿನಿಮಾದಲ್ಲಿ ಹೆಂಗ್ ಮಾಡಿದಾರೆ ಗೊತ್ತಾ ಬಾಸು. ಆ ಸ್ಟೈಲ್ ನೋಡ್ಬಿಟ್ರೆ ಸೈಕು. ವಯಸ್ಸು ಅವ್ರಿಗೆ ಆಗೂ ಇಲ್ಲ, ಇನ್ನು ಏಜ್ ಎಲ್ಲ ಇವರನ್ನು ಕಾಣಿಸುತ್ತೆ ಈ ಸಿನಿಮಾ. ಇನ್ನೊಂದ್ಸರಿ ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ, ಬಂದು ಸಿನಿಮಾ ನೋಡಿ, ಸಿನಿಮಾ ಗೆಲ್ಸಿ. ಇದು ಯಾಕಂದ್ರೆ ಕನ್ನಡಿಗರ ಸಿನಿಮಾ ಇದು. ಬೇರೆ ರಾಜ್ಯದಲ್ಲಿ ಏನ್ ರಿಲೀಸ್ ಆಗಿಲ್ಲ, ಇದು ಆಗಿರೋದೇ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲೇ ಆಗೈತೆ. ಕನ್ನಡಿಗರು ಪ್ರತಿಯೊಬ್ರು ಬಂದು ಈ ಸಿನಿಮಾ ನೋಡಿ. ಏನಂದ್ರೆ ಫುಲ್ ಸಿನಿಮಾ ನೋಡಂಗೆ, ಇಲ್ಲಿ ಫ್ಯಾಮಿಲಿ ನೋಡಂಗಿಲ್ಲ ಮೇಡಮ್, ಅಷ್ಟು ಇದೆ ಅದು. ಒಂದೊಂದ್ಸಾರಿ ನೋಡಿದ್ರೆ ಫ್ಯಾಮಿಲಿ ನೋಡೋ ತರ ಕಾಣಲ್ಲ. ನೋಡಿದ್ರೆ ಬರೀ ಫ್ಯಾಮಿಲಿ ಜನನೇ ಬರ್ತಾ ಇದಾರೆ ಮೇಡಮ್, ಫ್ಯಾಮಿಲಿನೇ ಬರ್ತೈತೆ. ಚಿಕ್ಕ ಮಕ್ಕಳೆಲ್ಲ ಬಂದಲ್ಲಿ ಒಳಗಡೆ ಚಿಕ್ಕ ಮಕ್ಕಳೆಲ್ಲ ಬಾಸ್ ಅಂತ ಅರ್ಥ ಇದ್ರೆ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನನಗೂ ಖುಷಿ ಆಗ್ತೈತೆ, ನಾವು ಉತ್ತರ ಕರ್ನಾಟಕದಿಂದ ಬಂದಿರೋದು. ನಮ್ ಬಾಸ್ ನೋಡಿದ್ರೆ ನಮಗೂ ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋ ಆಸೆ ಇದೆ ಮೇಡಮ್. ನಮಗೂ ಆಸೆ ಇದೆ, ಆಗ್ಬೇಕು. ಸರ್ ಫ್ಯಾನ್ಸ್ ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಸರ್ ಫ್ಯಾನ್ಸ್ ಆದ್ರೆ ಡಿ ಬಾಸ್ ಅಣ್ಣಂದ್ರೆ ತುಂಬಾ ಇಷ್ಟ. ಯಾಕ ನಾವು ಚಿಕ್ಕ ವಯಸ್ಸಿಂದ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ಹೀರೋಗಳು ಅಣ್ಣಂದ್ರು ನೋಡಿ ಬೆಳೆದಿನಿ. ಯಾಕ ಬಳ್ಳಾರಿ ಡಿಸ್ಟಿಕ್ ಸುರಗುಂಪ ತಾಲೂಕು ಆಗಲೂರು ಗ್ರಾಮದ ಡೈಲಾಗ್ ಹುಡುಗ ನಾನು. ಎಲ್ಲರಿಗೂ ನಮಸ್ಕಾರ. ಡಿ ಬಾಸ್ ಅಣ್ಣವ್ರ ಆಕ್ಟಿಂಗ್ ಅಂತೂ ಬೆಂಕಿ ತರ ಇದೆ ಅಣ್ಣ, ಸುಳ್ಳು ಹೇಳಲ್ಲ, ಬೆಂಕಿ. ಇಲ್ಲಿ ಆಕ್ಟಿಂಗ್ ಅಣ್ಣವ್ರದ್ದು ಸೂಪರ್ ಆಗಿದೆ. ಡಿ ಬಾಸ್ ಅಣ್ಣವ್ರದ್ದು ಆಕ್ಟಿಂಗ್ ಬೆಂಕಿ ತರ ಇದೆ. ಗಿಲ್ಲಿ ಆಕ್ಟಿಂಗ್ ಅಣ್ಣವ್ರದ್ದು ಸೂಪರ್ ಆಗಿದೆ. ನಮ್ಮಪ್ಪ ನಂಗೆ ಆದ ಇಷ್ಟವಾದ ಹೆಸರು ನಾನು ಗಾಡಿಗೆ ಇಟ್ಟಿದ್ದೀನಿ. ರಪ್ಪ ಅಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಉಸಿರಿಟ್ಟವನ್ಗೆ ಮಾತ್ರ ಅದ್ರ ಹವ ಇರುತ್ತೆ. ಒಂದು ಗುನ್ನ ಗುದ್ದಿದ್ರೆ ಸಾಯತಕ್ಕನ ಹೆಸರು ಇರ್ಬೇಕು, ಉಸಿರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ಗೊಂಬೇಕಲೇ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕು ನೋಡೋಣ. ಪ್ರಾಣ ಯಾವಾಗ ಒಂದ್ಸತಿ ಹಿಡಿಯೋದು, ನಾನು ಬರ್ತಾ ಇದೀನಿ ಚಿನ್ನ. ನಿಂಗೆ ತುಂಬಾ ಹೊತ್ತು ಪ್ರಾಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಕುತ್ತೆ ಕನ್ವಾರ್ ನೈ ಕನ್ವಾರ್ ಲಾಲ್ ಬೋಲೋ
ಕನ್ನಡಿಗರ ಆಶೀರ್ವಾದದೊಂದಿಗೆ ಡಿ ಬಾಸ್ ಅಣ್ಣ ನೋಡಿಲ್ಲ ನಾನು ನಿಜವಾಗ್ಲೂ ಅಪ್ಪಟ ಅಪ್ಪು ಸರ್ ಫ್ಯಾನು. ಡಿ ಬಾಸ್ ಅಣ್ಣವ್ರ ಆಶೀರ್ವಾದದೊಂದಿಗೆ ಕನ್ನಡಿಗರ ಆಶೀರ್ವಾದದೊಂದಿಗೆ ಏನೋ ನಾನು ಕನ್ನಡ ಚಿತ್ರರಂಗದಲ್ಲಿ ಏನನ್ನ ಸೇರಿದ್ರೆ ವಿಜಯ ಆಶೀರ್ವಾದದೊಂದಿಗೆ ಏನೋ ಡಿ ಬಾಸ್ ಅಣ್ಣ ನೋಡಿನೇ ಅಂದ್ರೆ ಫಸ್ಟ್ ಸಿನಿಮಾಕ್ಕೆ ನಾನೇ ನೆಕ್ಸ್ಟ್ ಡೈಲಾಗ್ ಹುಡುಕ್ತೀನಿ. 3 ಡೈಲಾಗ್ ಟಾಪ್ ಅಂಡ್ ಟಾಪ್, ನಾನು ಸುಳ್ಳು ಹೇಳಲ್ಲ. ಬೇಕಾದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಇದಾರೆ. ಸೊ ಬಿಗ್ ಬಾಸ್ ಅಲ್ಲಿ ಇರೋ ಗಿಲ್ಲಿ ಅವ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ? ಅವ್ರ ಆಕ್ಟಿಂಗ್ ಹೇಗೆ? ನಾನು ಒಬ್ಬನ ಗಿಲ್ಲಿ ಅಣ್ಣನ ಕನ್ನಡ ಚಿತ್ರರಂಗದಲ್ಲಿ ಬರ್ಲಿ ಅಂತ ನಾನು ದೇವ್ರನ್ನ ಬಿಡ್ತೀನಿ. ಯಾಕಂದ್ರೆ ಬಡವರು ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಫ್ಯಾಮಿಲಿ ಚಾನ್ಸ್ ಕೊಟ್ಟಿದ್ದಾರೆ. ಇವಾಗ ಗಿಲ್ಲಿ ಅಣ್ಣನ ದರ್ಶನ್ ಅಣ್ಣ ಚಾನ್ಸ್ ಕೊಟ್ಟಿದ್ದಾರೆ ಅಕ್ಕ. ಸೂಪರ್ ಅಕ್ಕ, ಆದಷ್ಟು ಬೇಗ ಕೊಡ್ತೀನಿ ಅಣ್ಣ. ನಾವು ಕಾಂಟ್ರವರ್ಸಿ ಬೇಡಕ್ಕ, ನಿಜವಾಗ್ಲೂ ನಾವು ಕನ್ನಡಿಗರು ಎಲ್ಲಾ ಹೀರೋಗಳು ಅಣ್ಣಂದ್ರೆ ಕಾಂಟ್ರವರ್ಸಿ ಬೇಡಕ್ಕ. ಎಲ್ಲಾ ಕನ್ನಡಿಗರ ಅಣ್ಣಂದ್ರೆ ಸಿನಿಮಾ ನೋಡ್ತೀನಿ. ಡಿ ಬಾಸ್ ಅಣ್ಣ ಅಂದ್ರೆ ತುಂಬಾ ಇಷ್ಟ, ಎಸ್ ಅಣ್ಣ ಅಂದ್ರೆ ತುಂಬಾ ಇಷ್ಟ, ಸುದೀಪ್ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಕೊನೆಯದಾಗಿ ಕನ್ನಡ ಜನತೆಗೆ ಏನಂತ ಹೇಳ್ತೀರಾ? ಎಲ್ರು ಥಿಯೇಟರ್ ಬಂದ್ ಸಿನಿಮಾ ನೋಡ್ಬೇಕು. ನನ್ನ ಪ್ರೀತಿ ಎಲ್ಲಾ ಕನ್ನಡಿಗರಿಗೂ ನಾನು ಬೇಡ್ಕೊಳ್ಳೋದು ಒಂದೇ ಇಷ್ಟೇ, ಕಾಂಟ್ರವರ್ಸಿ ಬೇಡ. ಕಾಂಟ್ರವರ್ಸಿಯಿಂದ ಏನೂ ಇಲ್ಲ, ಎಲ್ಲಾರು ಬಂದು ಸಿನಿಮಾ ನೋಡಿ. ನಿಜವಾಗ್ಲು ಎಲ್ಲಾರು ಬಂದು ಸಿನಿಮಾ ನೋಡಿ. ಡೇವಿಲ್ ಮೂವಿ ಚೆನ್ನಾಗಿದೆ, ತುಂಬಾ ಇಷ್ಟಪಡ್ತೀನಿ. ನಾನು ಅಪ್ಪಟ ಅಪ್ಪು ಸರ್ ಫ್ಯಾನ್ ಆಗಿ ಡೇವಿಲ್ ಸಿನಿಮಾ ಅಂದ್ರೆ ನನಗೆ ತುಂಬಾ ಇಷ್ಟ. ಗಿಲ್ಲಿ ಅಣ್ಣ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ, ದರ್ಶನ್ ಅಣ್ಣ ಬೆಂಕಿತರ ಆಕ್ಟಿಂಗ್ ಮಾಡಿ. ಹೇಗ ಅನ್ನಿಸ್ತು? ಚೆನ್ನಾಗಿದೆ ಅಕ್ಕ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಬಿಕಾಸ್ ಆಲ್ರೆಡಿ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಓಡ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನಿಲ್ಲ ಅಕ್ಕ, ಎಲ್ಲಾ ಚೆನ್ನಾಗಿದೆ, ಎಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಅವ್ರೆಲ್ಲಾ ಬಂದ್ ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಹೆಂಗಿದೆ ಏನಿದೆ ಅಂತ ಗೊತ್ತಾಗುತ್ತೆ ಅಕ್ಕ. ಸೊ ಈಗ ಮೂವಿಯಲ್ಲಿ ಡಿ ಬಾಸ್ ಅವರು 2 ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರೆ, ಒಂದು ಡೆವಿಲ್ ಆಗಿ ಇನ್ನೊಂದು ಕೃಷ್ಣ ಆಗಿ. ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಎರಡು ಇಷ್ಟ ಅಕ್ಕ. ಎರಡು ಭಾಷೆ ಮಾಡಿರೋದಲ್ವಾ, ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದ್ ಥಿಯೇಟರ್ ನೋಡಿ ಅಕ್ಕ. ಡಿ ಬಾಸ್ ಮೂವಿಯಲ್ಲಿ ಪಾಲಿಟಿಕ್ಸ್ ಎಂಟ್ರಿ ಆಗಿರೋ ತರ ರಿಯಲ್ ಲೈಫ್ ಅಲ್ಲಿ ರಿಯಲ್ ಆಗಿ ಪಾಲಿಟಿಕ್ಸ್ ಎಂಟ್ರಿ ಆದ್ರೆ ಅವಾಗ್ಲೂ ಇಷ್ಟೇ ಸಪೋರ್ಟ್ ಮಾಡ್ತೀರಾ? ಮಾಡ್ತೀವಿ ಅಕ್ಕ. ಅವ್ರ ಏನ್ ಅವ್ರ ಆಕ್ಟಿಂಗ್ ಮಾಡಿದ್ರೆ ನೋಡ್ತೀವಿ. ಸೂರ್ಯಂ ಜಾಸ್ತಿ ಅವ್ರ ಗ್ರಹಣ ಹಿಡಿಯಲ್ಲ ಚಿನ್ನ. ನಾನ್ ಬರ್ತಾ ಇದೀನಿ.